ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಹೋಗ್ತಾ ಇರೋದು ಅಗ್ವಾಡ ಫೋರ್ಟಿಗೆ. ಇದು ಕಲ್ಲಂಗುಟ್ಟೆ ಬೀಚಿಂದ 9 ಕಿಲೋಮೀಟ್ರ್ ಆಗುತ್ತೆ ಮತ್ತು ಪಣಜಿಯಿಂದ 20 ಕಿಲೋಮೀಟ್ರ್ ಆಗುತ್ತೆ. ಸೊ ನೋಡ್ಬೋದು, ಇದು ಕಲ್ಲಂಗುಟ್ಟೆ ಬೀಚಿನ ಸರ್ಕಲ್ಲು. ಸೊ ಇಲ್ಲಿಂದ ನಾವು ಸೀದಾ ಅಗ್ವಾಡ ಫೋರ್ಟಿಗೆ ಹೋಗ್ತಾ ಇರೋಂಥದ್ದು. ಈ ಅಗ್ವಾಡ ಫೋರ್ಟಿನ ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೇನೆ, ಬಟ್ ಅದರಲ್ಲಿ ಎಲ್ಲ ಪ್ಲೇಸ್ಗಳನ್ನ ಮಿಕ್ಸ್ ಮಾಡಿರೋದ್ರಿಂದ ಇದು ಸಪ್ರೇಟಾಗಿ ಈ ಫೋರ್ಟಿನ ಬಗ್ಗೆ ಮಾತ್ರ ಮಾಡ್ತಾ ಇರೋಂಥದ್ದು ವಿಡಿಯೋ. ಗೋವಾದಲ್ಲಿ ಬರೀ ಚರ್ಚ್ಗಳಷ್ಟೇ ಅಲ್ಲ, ತುಂಬ ಚೆನ್ನಾಗಿರುವಂಥ ದೇವಸ್ಥಾನಗಳು ಸಹ ಇದ್ದಾವೆ. ಇನ್ನು ಇಲ್ಲಂತೂ ಎಲ್ಲಿ ನೋಡಿದ್ರು ಚರ್ಚ್ಗಳೇ ಜಾಸ್ತಿ ಕಾಣೋದ್ರಿಂದ ನಾವು ಇಂಡಿಯಾದಲ್ಲಿದ್ದೀವೋ ಅಥವಾ ಬೇರೆ ಯಾವ್ದಾದ್ರು ಫ್ರಾನ್ಸಲ್ಲಿದ್ದೀವೋ ಅಂತಲೇ ಗೊತ್ತಾಗಲ್ಲ. ನೋಡ್ಬೋದು ಎಷ್ಟೊಂದು ಚರ್ಚಸ್ಗಳಿದ್ದಾವೆ ಅಂತ. ಫೋಟೋಶೂಟ್ಗಂತೂ ಮಾಡಿಸೋದಂಥ ಜಾಗ. ಇನ್ನು ಈ ಅಗೋಡ ಫೋರ್ಟಿಗೆ ಹೋಗೋವಂಥ ರೋಡ್ ಇದು. ತುಂಬ ಚಿಕ್ಕದಾಗಿ ಏನು ಇಲ್ಲ, ಒಟ್ಟಿನಲ್ಲಿ ಸಿಂಗಲ್ ರೋಡು. ಒಟ್ಟಿನಲ್ಲಿ ಹುಷಾರಾಗಿ ಹೋಗಬೇಕಾಗತ್ತೆ. ನೋಡ್ಬೋದು, ಇದು ಅಗೋಡ ಫೋರ್ಟಿಗೆ ಹೋಗೋಕ್ಕಿಂತ ಮುಂಚೆ ಸಿಗುವಂಥ ಇಲ್ಲಿ ಬೋಟಿಂಗ್ ಏರಿಯಾ. ಇಲ್ಲಿ ಬೋಟಿಂಗ್ ಹೋದರೆ ಡಾಲ್ಫಿನ್ ಸೈಟಿಂಗ್ ಎಲ್ಲ ಹೋಗ್ಬೋದು. ಡಾಲ್ಫಿನ್ ನೋಡ್ಕೊಂಬರೋದಕ್ಕೆಲ್ಲ ಈ ಜಾಗ ಏನಿದೆ, ಇಲ್ಲಿ ಬೋಟ್ಗಳೆಲ್ಲ ಸಿಗುತ್ತೆ. ಬೋಟ್ಗಳನ್ನ ಹೈರ್ ಮಾಡ್ಕೊಂಡು ಹೋಗ್ಬಿಟ್ಟು ಡಾಲ್ಫಿನ್ ನೋಡ್ಕೊಂಡು ಬರ್ಬೋದು. ನಾನು ಲಾಸ್ಟ್ ಟೈಮ್ ಬಂದಾಗ ಬೋಟಿಂಗ್ ಹೋಗಿದ್ವಿ ಡಾಲ್ಫಿನ್ ನೋಡೋದಕ್ಕೆ, ಬಟ್ ಈ ಟೈಮಲ್ಲಿ ನಾವು ಹೋಗೋಕ್ಕಾಗಲಿಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ, ಇದು ನೆರುಲ್ ಅಂತ ನದಿ ಹೆಸರು. ಸೊ ಈ ನದಿಯಲ್ಲಿ ಬೋಟಿಂಗ್ ಹೋದರೆ ಆ ಕಡೆ ಏನು ಅಗೋಡ ಫೋರ್ಟ್ ಎಂದು ಎಲ್ಲ ಇದೆ, ಸೊ ಅಲ್ಲೆಲ್ಲ ನೋಡ್ಕೊಂಬರ್ಬೋದು. ಈಗ ನಾವು ಹೋಗ್ತಿರೋದು ಅಪ್ಪರ್ ಅಗೋಡ ಫೋರ್ಟು. ಇನ್ನು ಲೋವರ್ ಅಗೋಡ ಫೋರ್ಟ್ ಅಂತ ಇದೆ, ಅದು ಏನು ನಮ್ಮ ಸೂರತ್ಕಲ್ಲಲ್ಲಿ ಇದೆಯಲ್ಲ ಫೋರ್ಟು, ಸೊ ಅದೇ ಥರನೇ ಇರುವಂಥದ್ದು. ಬಟ್ ಅಲ್ಲಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಬಿಟ್ಟು ನಾವು ಬರೀ ಜಸ್ಟ್ ಅಪ್ಪರ್ ಅಗೋಡ ಫೋರ್ಟಿಗೆ ಹೋಗ್ತಾರಂಥದ್ದು. ಇದು ಬೋಟಿಂಗ್ ಎಂಟ್ರಿ. ಇದು ಇಲ್ಲಿ ತುಂಬ ಬೋಟಿಂಗ್ ವ್ಯವಸ್ಥೆ ಇದೆ. ಇಲ್ಲಿಂದ ಪರ್ ಹೆಡ್ 400 ರೂಪಾಯಿ ತೊಗೋತಾರೆ. ಆರಾಮಾಗಿ ಡಾಲ್ಫಿನ್ ಎಲ್ಲ ನೋಡಿಕೊಂಡು ಒಂದು ರೌಂಡ್ ಹಾಕೊಂಬರ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೇಳಬೇಕು ಅಂದರೆ ಇದೊಂದು ಜಾಗನೇ ಬೋಟಿಂಗ್ ವರ್ತು ಅಂತ ಹೇಳ್ಬೋದು. ಆ್ಯಕ್ಚುಲಿ ತುಂಬ ಲಾಂಗ್ ಕರ್ಕೊಂಡು ಹೋಗ್ತಾರೆ. ಏನು ಅಗೋಡ ಫೋರ್ಟಿಂದು ಮೇಲ್ಗಡೆ ಅಪ್ಪರ್ ವರ್ಷನ್ ಏನಿದೆ ಅದನ್ನೆಲ್ಲ ತೋರಿಸ್ತಾರೆ. ಮತ್ತಿನ್ನು ಸೆಂಟ್ರಲ್ ಜೈಲ್ ಇದೆಯಲ್ಲ ಗೋವಾದ, ಅದೆಲ್ಲ ತೋರಿಸ್ತಾರೆ. ಇಲ್ಲಿ ಟಿಕೆಟ್ ತೊಗೋಬೇಕು. ಸೊ ಅದೆಲ್ಲ ತೋರಿಸ್ಕೊಂಬರೋದಕ್ಕೆ ಮತ್ತಿನ್ನು ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಸಮುದ್ರದಲ್ಲಿ. ಅದು ಬಿಟ್ಟರೆ ಇನ್ನು ಬೇರೆ ಕಡೆ ಎಲ್ಲ ಬೋಟಿಂಗ್ ಹೋದರೆ ಜಸ್ಟ್ ಒಂದು 5 ಮಿನಿಟ್ಸ್ಗೆಲ್ಲ ಸುತ್ತಿಸ್ಕೊಂಬರ್ತಾರೆ. ಇನ್ನು ಇದು ಅಗೋಡ ಫೋರ್ಟ್ ಮೇಲ್ಗಡೆ ಹೋದರೆ ಇಲ್ಲೊಂದು ಚರ್ಚ್ ಇದೆ. ಸೊ ಇಲ್ಲಿ ತುಂಬ ಫಿಲ್ಮ್ಗಳೆಲ್ಲ ಶೂಟ್ ಆಗಿದೆ. ಕನ್ನಡದ ಬುಲ್ಬುಲ್ ಮತ್ತು ದಿಲ್ ರಂಗಿಲ್ಲ ಸಾಂಗ್ಗಳೆಲ್ಲ ಏನು ಶೂಟ್ ಆಗಿದೆ, ಸೊ ಇಲ್ಲೇ ಶೂಟ್ ಆಗಿರುವಂಥದ್ದು. ಇನ್ನು ಇಲ್ಲಿ ಬಿಟ್ಟರೆ ಇನ್ನು ಓಲ್ಡ್ ಗೋವಾದಲ್ಲಿ ಕೆಲವೊಂದು ಚರ್ಚ್ ನಾನು ತೋರಿಸಿದ್ನಲ್ಲ, ಸೊ ಅಲ್ಲಿ ಶೂಟ್ ಆಗಿರುವಂಥದ್ದು. ಇನ್ನು ಇಲ್ಲಿ ಅಗೋಡ ಫೋಟೋ ಎಂಟ್ರ್ ಆದ ತಕ್ಷಣ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ. ಇದು ಅಗೋಡ ಫೋಟೋ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಅದು ಬಿಟ್ಟರೆ ಮತ್ತೆ ಕ್ಲೋಸ್ ಮಾಡ್ತಾರೆ. ಇನ್ನು ಇಲ್ಲಿಗೆಲ್ಲ ಪರ್ ಹೆಡ್ 25 ರೂಪೀಸ್ ಎಂಟ್ರಿ ಚಾರ್ಜಸ್ ಇರುತ್ತೆ. ಇದು ಅಗೋಡ ಫೋಟೋ ಲೆಫ್ಟಿಗೆ ಎಂಟ್ರ್ ಆದರೆ ರೈಟಿಗೆ ಪಾರ್ಕಿಂಗ್ ಇರುವಂಥದ್ದು. ಈ ಅಗೋಡ ಫೋರ್ಟಿಗೆ 25 ರೂಪೀಸ್ ಎಂಟ್ರಿ ಚಾರ್ಜಸ್ ಇರುತ್ತೆ. ಬಟ್ ಇಲ್ಲಿಗೆ ಯಾವುದೇ ಫೋನ್ಪೇ ಗೂಗಲ್ ಪೇ ಎಲ್ಲ ಅಲೋ ಇಲ್ಲ. ಜಸ್ಟು ಕ್ಯಾಶಲ್ಲೇ ನಾವು ಟಿಕೆಟನ್ನು ಬೈ ಮಾಡಬೇಕಾಗತ್ತೆ. ಇದು ಟಿಕೆಟ್ ಕೌಂಟ್ರು. ಸೊ ಇಲ್ಲಿ ಪರ್ ಹೆಡ್ಡು 25 ರೂಪೀಸ್ ತೊಗೋತಾರೆ. ನಾನು ಟಿಕೆಟನ್ನು ತೋರಿಸ್ತಾ ಹೋಗ್ತೇನೆ ಮುಂದೆ. ನೋಡ್ಬೋದು, ಇದೇ ಆ ಟಿಕೆಟು ಅಗೋಡ ಫೋರ್ಟ್, ಅಪ್ಪರ್ ಅಗೋಡ ಫೋರ್ಟ್ ಅದು ಇದು. ಸೊ ಇದಕ್ಕೆ 25 ರೂಪೀಸ್ ಚಾರ್ಜ್ ಇರುತ್ತೆ. ಇನ್ನು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಇದು ಒಳಗೆ ಎಂಟ್ರ್ ಆದ ತಕ್ಷಣ ಸೀದಾ ಒಂದೇ ರೋಡು, ಸೀದಾ ನೋಡಿಕೊಂಡು ಮತ್ತು ಆ ಕಡೆಯಿಂದ ಎಕ್ಸಿಟ್ ಆಗ್ಬೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಏನು ಮಂಜರಾಬಾದಲ್ಲಿದೆ ಅದರಷ್ಟೇನು ಚೆನ್ನಾಗಿಲ್ಲ, ಬಟ್ ಓಕೆ. ಬಟ್ ಇಲ್ಲಿ ಇರೋ ಟೂರಿಸಮಲ್ಲಿ ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಕಡೆ ಕುಡಿಯೋಕ್ಕೆ ನೀರಿಂದು ಮತ್ತು ವಾಶ್ರೂಮ್ ಎಲ್ಲ ಇಲ್ಲಿರುವಂಥದ್ದು. ಇನ್ನು ಈ ಅಗೋಡ ಫೋರ್ಟ್ ಬಂದು 17ನೇ ಶತಮಾನದಲ್ಲಿ ಅಂದರೆ 1616ರಲ್ಲಿ ಕಟ್ಟಿರುವಂಥದ್ದು. ಪೋರ್ಚುಗೀಸ್
ಟೈಮಲ್ಲಿ ಕಟ್ಟಿರುವಂಥದ್ದು. ಮತ್ತು ಇದ್ರ ಕೆಳಗಡೆ ಅಗೋಡಾದು ಏನು ಲೋವರ್ ವರ್ಷನ್ ಇದೆ, ಸೊ ಅಲ್ಲಿ ಸೆಂಟ್ರಲ್ ಜೈಲಿದೆ. ಇನ್ನು ಈ ಲೈಟ್ ಹೌಸನ್ನು ಬಂದು 1864ರಲ್ಲಿ ಕಟ್ಟಿರುವಂಥದ್ದು. ಈ ಲೈಟ್ ಹೌಸು ಇಡೀ ಇಂಡಿಯಾದಲ್ಲಿರುವಂಥ ತುಂಬ ಹಳೆಯ ಲೈಟ್ ಹೌಸ್ಗಳಲ್ಲಿ ಇದು ಸಹ ಒಂದು. ನೋಡ್ಬೋದು ಇದು ಹಿಸ್ಟ್ರಿ. ಇದು ಅಗೋಡಾ ಫೋರ್ಟಿನ ಬ್ಲೂ ಪ್ರಿಂಟು. ಇನ್ನು ಇಲ್ಲಿ ಎಂಟ್ರ್ ಆದರೆ ಇನ್ನು ಈ ಕಡೆ ಈ ಗೋಡೆ ಇದೆಯಲ್ಲ, ಈ ಕಡೆಗೆ ಬಂದರೆ ಅರೇಬಿಯನ್ ಸಿ ಎಲ್ಲ ನೋಡ್ಬೋದು. ಮತ್ತು ಇಲ್ಲೆಲ್ಲ ಕಂದಕಗಳೆಲ್ಲ ಇದೆಯಲ್ಲ, ಸೊ ಇಲ್ಲೆಲ್ಲ ನೀರನ್ನ ತುಂಬಿಸಿ ಮೊಸಳೆಗಳನ್ನೆಲ್ಲ ಬಿಡ್ತಾಯಿದ್ರು ಅಂತ ಹಿಸ್ಟ್ರಿ ಹೇಳುತ್ತೆ. ಸೊ ನೋಡ್ಬೋದು, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫೋಟೋಶೂಟಿಗಂತೂ ಮಾಡಿಸಿದಂಥ ಜಾಗ. ತುಂಬ ಮೂವೀಸ್ಗಳೆಲ್ಲ ಶೂಟ್ ಆಗಿದೆ, ಹಿಂದಿ, ಕನ್ನಡ ಎಲ್ಲ ಭಾಷೆಯಿಂದಲೂ ಸಹ ಇಲ್ಲಿ ಶೂಟ್ ಆಗಿರುವಂಥದ್ದು. ಇನ್ನು ಇಲ್ಲಿ ಬಂದರೆ ಸ್ಟ್ರೈಟ್ ಈ ಮೆಟ್ಲಿದೆಯಲ್ಲ, ಸ್ಟೆಪ್ಸು, ಇಲ್ಲಿಂದ ಮೇಲೆ ಹೋದರೆ ಮೇಲೆ ವ್ಯೂ ಪಾಯಿಂಟ್ ಥರ ಇದೆ. ಸೊ ಅಲ್ಲಿಂದಲೂ ಹೋಗಿ ನೋಡ್ಬೋದು. ಇನ್ನು ರೈಟಿಗೆ ಹೋದರೂ ಸಹ ನೋಡ್ಬೋದು. ಈ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋದರೆ ಈ ಅರಬ್ಬಿ ಸಮುದ್ರದ ವ್ಯೂಸಲ್ಲಿ ಆ ಬೋಟ್ಗಳೆಲ್ಲ ಹೋಗೋದನ್ನು ನೋಡೋದು ತುಂಬ ಚೆನ್ನಾಗಿರುತ್ತೆ. ಬಿಸಿಲು ಟೈಮಲ್ಲಿಗಿಂತ ಬೆಳಗ್ಗೆ ಅಥವಾ ಸಂಜೆ ಹೋದರೆ ಸನ್ಸೆಟ್ ಆಗೋ ಟೈಮಲ್ಲಂತೂ ಸಖತ್ತಾಗಿರುತ್ತೆ. ಇಲ್ಲಿ ಜಾಸ್ತಿ ಜನ ಬರೋದು ಸನ್ಸೆಟ್ ನೋಡೋದಕ್ಕೆ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ವ್ಯೂಸ್ ಅಂತ. ಇಲ್ಲಿ ಬೋಟ್ಗಳು ಚಿಕ್ಕ ಚಿಕ್ಕ ಯಾಚ್ಗಳೆಲ್ಲ ಹೋಗ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ. ಇನ್ನು ಅಲ್ಲಿ ದೂರದಲ್ಲಿ ಒಂದು ಚರ್ಚ್ ಕಾಣ್ತಾ ಇದೆಯಲ್ಲ, ಸೊ ಆ ಚರ್ಚ್ ನಾನು ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲೆಲ್ಲ ಜಾಸ್ತಿ ಫಾರಿನರ್ಸು ಬರ್ತಾರೆ, ಬಟ್ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕನ್ನಡಿಗರೇ ಜಾಸ್ತಿ ಜನ ಸಿಗ್ತಾ ಇರ್ತಾರೆ ಇಲ್ಲಿ ಹೇಳಬೇಕು ಅಂದರೆ. ಇದು ಟೂರಿಸಮ್ಗೆ ಗೋವಾದಲ್ಲಿ ಇದೊಂದು ಮೇಯ್ನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇನ್ನು ಬೀಚ್ಗಳನ್ನು ಬಿಟ್ಟರೆ ನೋಡ್ಬೋದು ಆ ಚರ್ಚು ತುಂಬ ಮೂವೀಸಲ್ಲೆಲ್ಲ ನೋಡಿರ್ತಾರೆ. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಏನಿಲ್ಲಿ ಸಿಮೆಂಟನ್ನು ಪ್ಲಾಸ್ಟಿಕ್ ಮಾಡಿದಾರಲ್ಲ, ಚಿಕ್ಕದಾಗಿ ಕಾಣ್ತಿದೆಯಲ್ಲ, ಸೊ ಅಲ್ಲಿ ಜೈಲಿದೆ ಅಂಡರ್ಗ್ರೌಂಡಲ್ಲಿ. ಸುತ್ತ 4 ಕಡೆಯಿಂದನೇ ಎಂಟ್ರಿ ಆಗ್ಬೋದು. ಇಲ್ಲಿ ಒಂದು ಕಡೆ ಮಾತ್ರ ಇಳಿಯೋದಕ್ಕೆ ವ್ಯವಸ್ಥೆ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಕಡೆಯಿಂದ ವ್ಯೂಸ್ ಅಂತೂ ಸಖತ್ತಾಗಿ ಕಾಣುತ್ತೆ. ಇನ್ನು ಇಲ್ಲಿ ಪಕ್ಕದಲ್ಲೇ ಒಂದು ವಾಚ್ ಟವರ್ ಇದೆಯಲ್ಲ, ಸೊ ಅದು ಬಿಟ್ಟರೆ ಇನ್ನು ಆ ಕಡೆ ರಡಾರ್ದೆಲ್ಲ ವ್ಯವಸ್ಥೆ ಇರುವಂಥದ್ದು. ಇನ್ನು ಇದೊಂದು ವ್ಯೂ ಪಾಯಿಂಟ್ ಇದೆ. ಇಲ್ಲೊಂದು ನಿಂತ್ಕೊಂಡು ಎಲ್ಲ ನೋಡ್ಬೋದು. ಕೆಳಗಡೆ ಎಷ್ಟು ಡೀಪ್ ಇದೆ ಅಂದರೆ ಅಲ್ಲಿ ಕುತ್ಕೊಳ್ಳೋಕ್ಕೆ ಭಯ ಆಗುತ್ತೆ. ಯಾಕಂದರೆ ಅಷ್ಟು ಹೈಟಿಂದ ಆ ಸಮುದ್ರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನೋಡ್ಬೋದು ಇದು ಈ ಕಡೆ ಜೈಲಿರುವಂಥದ್ದು. ಈಗೇನು ಸ್ಕ್ವೇರ್ ಆಗಿದೆ ಇಲ್ಲಿ, ನಾನು ತೋರಿಸ್ತೀನಿ ಝೂಮ್ ಆಗ್ಬಿಟ್ಟು. ಇದು ಮೇಯ್ನ್ ಚರ್ಚು. ಇಲ್ಲೆಲ್ಲ ಮೇಲ್ಗಡೆಯಿಂದ ಕ್ಲೋಸ್ ಮಾಡಿದ್ದಾರೆ, ಒಳಗಡೆ ಯಾರಿಗೂ ಅಲೋ ಇಲ್ಲ. ಇಲ್ಲಿ ಯಾರು ಪೋರ್ಚುಗೀಸ್ಗೆ ವಿರುದ್ಧವಾಗಿ ಯಾರು ನಡ್ಕೋತಿದ್ರು ಅಂಥವ್ರನ್ನೆಲ್ಲ ಕರ್ಕೊಬಂದು ಇಲ್ಲಿ ಕೂಡ ಹಾಕ್ತಿದ್ರು. ಮತ್ತಿನ್ನು ಕೆಳಗಡೆ ಸೆಂಟ್ರಲ್ ಜೈಲ್ ಇದೆಯಲ್ಲ, ಸೊ ಅಲ್ಲೂ ಕೂಡ ಹಾಕ್ತಾಯಿದ್ರಂತೆ. ಸುಮಾರು ಗೋವಾದ 70ಕ್ಕೂ ಹೆಚ್ಚು ಜನ ಫ್ರೀಡಮ್ ಫೈಟರ್ನ ಕೂಡ ಹಾಕಿದಂಥ ಸೆಂಟ್ರಲ್ ಜೈಲ್ ಕೆಳಗಡೆ ಇದೆ. ಸೊ ಅದನ್ನು 2015ರಲ್ಲಿ ಜೈಲನ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಅದನ್ನು ಮ್ಯೂಸಿಯಂ ಥರ ಮಾಡಿದ್ದಾರೆ. ಸೊ ಇದು ಸಹ ಜೈಲಾಗಿತ್ತು ಒಂದು ಕಾಲದಲ್ಲಿ. ಇಲ್ಲೆಲ್ಲ ತುಂಬ ಫಿರಂಗಿಗಳು, ಕೆನಾನ್ಸನ್ನು 200ಕ್ಕೂ ಹೆಚ್ಚು ಇಲ್ಲಿ ಮತ್ತು ಕೆಳಗಡೆ ಲೋವರ್ ಅಗೋಡಾ ಇದೆಯಲ್ಲ, ಸೊ ಅಲ್ಲೆಲ್ಲ ಇಟ್ಟಿದ್ರಂತೆ. ಸೊ ಹಿಸ್ಟ್ರಿ ಪೋರ್ಚುಗೀಸ್ ಟೈಮಿಗೆ ತಕ್ಕನಾಗೇ ಇದೆ. ಅದು ಬಿಟ್ಟರೆ ಇನ್ನು ಎಕ್ಸ್ಟ್ರಾ ಹೇಳ್ಕೊಳ್ಳೋವಂಥದ್ದು ಏನಿರಲ್ಲ ಆ್ಯಕ್ಚುಲಿ. ಒಟ್ಟಿನಲ್ಲಿ ಒಂದು ಫೋಟೋಶೂಟ್ಗಾಗಲಿ ಕಣ್ಣನ್ನು ತಂಪು ಮಾಡ್ಕೊಳ್ಳೋದಕ್ಕೆ ಸಮುದ್ರ ನೋಡಿಕೊಂಡು ಸೊ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಇನ್ನು ನೋಡ್ಬೋದು ಇಲ್ಲಿ ಕೆಳಗಡೆ ವಿಲ್ಲಾಗಳಿರುವಂಥದ್ದು, ಮತ್ತಿನ್ನು ಏನು ಲೋವರ್ ಅಗೋಡಾ ಇರುವಂಥ ಜಾಗ ಇಲ್ಲೇ.
ಇನ್ನು ಇಲ್ಲಿ ಎಂಟ್ರಿನಲ್ಲೇ ಗೋವಾದ ಹಳೆ ಫೋಟೋಸ್ ಎಲ್ಲ ಹಾಕಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಕೆಲವೊಂದು ಮೇನ್ ಏನು ಪ್ಲೇಸಸ್ ಇದೆ ಸೊ ಅದನ್ನೆಲ್ಲ ಫೋಟೋಸ್ ಹಾಕಿರೋದನ್ನು ನೋಡ್ಬೋದು. ಎರಡು ಕಡೆಯೂ ಸಹ ಗೋವಾದ ಹಳೆ ಏನು ಪ್ಲೇಸಸ್ ಇದ್ದಾವೆ ಸೊ ಅದರದ್ದೆಲ್ಲ ಮತ್ತು ಪ್ರೆಸೆಂಟಿತ್ತು ಮತ್ತು ಮೊದಲೆಂಗಿತ್ತು ಎರಡನ್ನೂ ಸಹ ಹಾಕಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಇದು ಎಕ್ಸಿಟ್ ಆಗ್ತಿರುವಂಥ ಜಾಗ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ನಾವು ನೆಕ್ಸ್ಟು ಇದಾದಮೇಲೆ ನಾವು ಕ್ಯಾಸಿನೋ ಹತ್ರ ಹೋಗ್ತೇವೆ. ಸೊ ಆ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಸಾಧ್ಯ ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.